ನಿನ್ನೆಯ ದಿನ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತಹ ಸ್ಟೋರಿ ರೇಣುಕಾಸ್ವಾಮಿ ಕೊಲೆ ಕೇಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಗ್ಯಾಂಗ್ ಈಗಾಗಲೇ ತಗಲಾಕೊಂಡಿದೆ. ಚಿತ್ರದುರ್ಗದಲ್ಲಿ ಯುವಕನ ಕಿಡ್ನಾಪ್, ಬೆಂಗಳೂರಲ್ಲಿ ಕೊಲೆ, ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಕರೆಸಿ ಮರ್ಡರ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಟ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿ. 13 ಜನ ಆರೋಪಿಗಳನ್ನ 7 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಕೊಡ್ತು. ಸ್ಟೇಷನ್ನಲ್ಲಿ ರಾತ್ರಿ ಪೂರ್ತಿ ಕಳೆದಿದೆ ದರ್ಶನ್ ಮತ್ತು ಗ್ಯಾಂಗ್. ಮೊದಲ ದಿನ ಜೈಲು ವಾಸ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದಿನಿಂದ ನಟ ದರ್ಶನ್ಗೆ ಗ್ರಿಲ್ ಆರಂಭ ಆಗುತ್ತೆ. ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುತ್ತಾರೆ ಪೊಲೀಸರು. ಈ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರುವುದು ಪ್ರಾಥಮಿಕ ತನಿಖೆಯಲ್ಲಿ ರಿವೀಲ್ ಆಗಿದೆ ಈಗಾಗಲೇ. ಈ ಕಾರಣಕ್ಕಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಕೋರ್ಟ್ ಆದೇಶದಂತೆ ಈಗ ಕಸ್ಟಡಿಗೆ ಕೂಡ ತೆಗೆದುಕೊಳ್ಳಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ರಿವೀಲ್ ಆಗಿದೆ. ಇನ್ನು 6 ದಿನ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನರ ವಿಚಾರಣೆಯನ್ನ ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಕರೆತರಲು ಸೂಚನೆ ಕೊಟ್ಟಿದ್ಯಾರು? ಹಲ್ಲೆ ಮಾಡಿದ್ಯಾರು? ಇನ್ನು ಹಲ್ಲೆ ಮಾಡುವುದಕ್ಕೆ ಬಳಸಿದಂತಹ ಆಯುಧಗಳು ಯಾವುದು ಅಂತ ವಿಚಾರಣೆಯನ್ನ ಮಾಡಲಾಗುತ್ತೆ. ಪ್ರಮುಖ ಆರೋಪಿಗಳ ಜೊತೆ ದರ್ಶನ್ ಅನ್ನ ಕೂರಿಸಿ ಮುಖಾಮುಖಿ ವಿಚಾರಣೆ ಮಾಡ್ತಾರೆ ಪೊಲೀಸರು. ಅದಾದ ನಂತರದಲ್ಲಿ ಸಿಡಿಆರ್ ರಿಪೋರ್ಟ್, ಫೋನ್ ಕರೆಗಳ ಮಾಹಿತಿಯನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಕಾಲ್ ಮಾಡಿದ್ರು, ಎಷ್ಟು ಟೈಮ್ ಕಾಲ್ ಮಾಡಿದ್ರು ಅಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಇನ್ನು ಹಲ್ಲೆ ನಡೆಸಿ ಕೊಲೆ ಮಾಡಿದ್ದ ಸ್ಥಳ ಮಹಜರು ಮಾಡಲಾಗುತ್ತೆ. ಬಳಿಕ ಶವ ಪತ್ತೆಯಾದಂತಹ ಸ್ಥಳ, ಅಲ್ಲೂ ಕೂಡ ಮಹಜರು ಕಾರ್ಯವನ್ನ ಮಾಡ್ತಾರೆ ಪೊಲೀಸರು. ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಟೀಮ್, ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ತಗಲಾಕೊಂಡಿದೆ. ಚಿತ್ರದುರ್ಗದಲ್ಲಿ ಯುವಕನ ಕಿಡ್ನಾಪ್, ಬೆಂಗಳೂರಲ್ಲಿ ಕೊಲೆ ಪ್ರಕರಣ. ದರ್ಶನ್ ಅವರ 2ನೇ ಪತ್ನಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂಗೆ ಯುವಕನನ್ನ ಚಿತ್ರದುರ್ಗದಿಂದ ಕರೆಸಿ ಮರ್ಡರ್ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 13 ಜನ ಆರೋಪಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಪೊಲೀಸರು. ನಿನ್ನೆ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಕೋರ್ಟ್. ಈಗಾಗಲೇ ನನ್ನ ಇಡೀ ರಾತ್ರಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಳೆದಿದ್ದಾರೆ 13 ಜನ ಆರೋಪಿಗಳು. ಇನ್ನು 6 ದಿನಗಳ ಕಾಲ, ಇಂದಿನಿಂದ 6 ದಿನಗಳ ಕಾಲ ನಿರಂತರವಾಗಿ ದರ್ಶನ್ಗೆ ಗ್ರಿಲ್ ಮಾಡ್ತಾರೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿದ್ದಾರೆ. ಕಿರಣ್, ನೆನ್ನೆಯ ರಾತ್ರಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿರೋದನ್ನ ಗಮನಿಸಿದ್ವಿ. ಸ್ಟೇಷನ್ ಅಲ್ಲಿ ಹೇಗಿತ್ತು ದರ್ಶನ್ ಅಂಡ್ ಗ್ಯಾಂಗ್ನ ಒಂದು ವಿಚಿತ್ರ ವರ್ತನೆಗಳು? ಟ್ಯಾಬ್ಲೆಟ್ಸ್ ಗಳನ್ನ ತರಿಸ್ಕೊಂಡ್ರಂತೆ, ಏನೆಲ್ಲ ಆಯ್ತು? ಖಂಡಿತ ಅರುಣ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು 13 ಮಂದಿಯನ್ನ ಬಂಧಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆತನ 2ನೇ ಪತ್ನಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಸೇರಿದಂತೆ ಆತನ ಆಪ್ತ ಆಗಿರ್ತಕ್ಕಂಥ ಎಲ್ಲರನ್ನ ಸೇರಿ ಸುಮಾರು 13 ಮಂದಿಯನ್ನ ಬಂಧಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರು ನೇರವಾಗಿ ಭಾಗಿಯಾಗಿದ್ದವರ ಬಗ್ಗೆ ಸಹ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಕಳೆದ ರಾತ್ರಿ ನಿನ್ನೆ ಈಗಾಗಲೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. 24ನೇ ACMM ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಸರ್ಕಾರಿ ವಕೀಲರು ವಾದ ಮಾಡ್ತಾರೆ. ನಮಗೆ ಸ್ಥಳ ಮಹಜರು ಮಾಡ್ಬೇಕಿದೆ, ಕಿಡ್ನಾಪ್ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ವಾದ ಮಾಡಿದ್ರು. ಮತ್ತೆ ಇವರನ್ನ 14 ದಿನ ಕಸ್ಟಡಿಗೆ ಕೊಡ್ಬೇಕು ಅಂತ ಕೇಳ್ತಾರೆ. ಕೊನೆಗೆ ಅದಕ್ಕೆ ದರ್ಶನ್ ಪರ ವಕೀಲರು ಸಹ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಕೊನೆಗೆ 6 ದಿನಗಳ ಕಾಲ ನ್ಯಾಯಾಲಯ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡುತ್ತಾರೆ. ರಾತ್ರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನ ಕರೆತರಲಾಗುತ್ತೆ.
ಮಾಡ್ತಾ ಇರ್ತಾರೆ. ಇದಕ್ಕೂ ಮುಂಚೆ ಮೈಸೂರಿನಿಂದ ದರ್ಶನನ್ನ ವಶಕ್ಕೆ ಪಡೆದು ಕರ್ಕೊಂಬಂದಂತಹ ಪೊಲೀಸರು ಸುದೀರ್ಘ ವಿಚಾರಣೆ ನಡೆಸ್ತಾರೆ. ಬೆಳಗ್ಗೆ ಒಂದು 8 ಗಂಟೆಗೆ ಪೊಲೀಸ್ ಠಾಣೆಗೆ ಬಂದು ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡ್ಬಂದು ಬೆಳಗ್ಗೆಯಿಂದಲೂ ಸಹ ವಿಚಾರಣೆ ನಡೆಸ್ತಾರೆ. ನಂತರ ಪವಿತ್ರ ಗೌಡನ ಸಹ ಕರೆಸ್ತಾರೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಹಾಕಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ತರ್ತಾರೆ. ಆ ಶೆಡ್ ನಲ್ಲಿ ಪಟ್ಟಣಗೆರೆಯಲ್ಲಿರ್ತಕ್ಕಂಥ ಶೆಡ್ ನಲ್ಲಿ ಇಟ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರ್ತಕ್ಕಂಥದ್ದು, ಮರ್ಮಾಂಗಕ್ಕೂ ಕೂಡ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಸಹ ಕೇಳಿ ಬಂದಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ, ವಿನಯ್, ನಂದೀಶ್, ಪವನ್ ಸೇರಿದಂತೆ ಎಲ್ಲಾ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆರೋಪಿಗಳೇನಿದ್ದಾರೆ ಆತನಿಗೆ ಹಲ್ಲೆ ನಡೆಸ್ತಾರೆ. ದರ್ಶನ್ ಕೂಡ ಮತ್ತೆ ಪವಿತ್ರ ಗೌಡ ಕೂಡ ಹೊಡೆದು ಮನೆಗೆ ಹೋಗ್ತಾರೆ. ಆ ನಂತರ ಆರೋಪಿಗಳು ಹಲ್ಲೆ ನಡೆಸಿದ ನಂತರ ಆತನನ್ನ ಕಾಂಪೌಂಡ್ ಗೆ ತೆಗೆದುಕೊಂಡು ಸಹ ಬಡ್ದಿರ್ತಾರೆ. ನಂದೀಶ್ ಈ ಎಲ್ಲಾ ವಿಷಯಗಳನ್ನ ಒಪ್ಕೊಂಡಿರ್ತಾನೆ. ಈ ನಡುವೆ ಆ ಆರೋಪಿಗಳೇನ್ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ ನಂತರ ಅಲ್ಲಿ ಫೈನಾನ್ಷಿಯಲ್ ಮ್ಯಾಟ್ರಿಗೆ ನಾವು ಕೊಲೆ ಮಾಡಿದೀವಿ ಅಂತ ಹೇಳ್ತಾರೆ. ಬಾಡಿಯನ್ನ ತಂದು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಇರ್ತಕ್ಕಂಥ ಮೋರಿ ಬಳಿ ಎಸ್ತಿದೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಯಾವ ಫೈನಾನ್ಷಿಯಲ್ ಮ್ಯಾಟ್ರು, ಏನ್ ಮ್ಯಾಟ್ರು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಸಾಕಷ್ಟು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಸುದೀರ್ಘವಾಗಿ ಆರೋಪಿಗಳನ್ನ ಮಧ್ಯಾಹ್ನದಿಂದ ರಾತ್ರಿ 2:30 ಸಹ ವಿಚಾರಣೆ ನಡೆಸ್ತಾರೆ. ಅದರಲ್ಲಿ ಪವನ್, ನಂದೀಶು, ನವೀನ್ ಏನಿದ್ದಾರೆ ಅವ್ರಿಗೆ ತೀರಾ ಲಾಠಿ ಏಟ್ ಕೊಟ್ಟು ವಿಚಾರಣೆ ನಡೆಸಿದಾಗ ನಂದೀಶು ನಮ್ಮ ಅಣ್ಣ ಇದ್ದಾರೆ, ಇದರಲ್ಲಿ ದರ್ಶನ್ ಬಾಸ್ ಇದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಮತ್ತೆ ಅದನ್ನ ಕಾಲ್ ಡೀಟೇಲ್ ಅನ್ನ ತೆಗ್ದಾಗ ನಂದೀಶ್ ಜೊತೆ ದರ್ಶನ್ ಮತ್ತೆ ನಂದೀಶು ಕಾಂಟ್ಯಾಕ್ಟ್ ಮಾಡಿರೋದು, ವಿನಯ್ ಮತ್ತೆ ಇತರ ಆರೋಪಿಗಳ ಜೊತೆ ನಂದೀಶು ಕಾಂಟ್ಯಾಕ್ಟ್ ನಲ್ಲಿ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ. ಆಗ ದರ್ಶನ್ ಪಾತ್ರ ರಿವೀಲ್ ಆಗುತ್ತೆ. ದರ್ಶನ್ ಎಲ್ಲೋ ಇದ್ದಾರೆ, ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಹುಡುಕಾಟ ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದರ್ಶನ್ ಫೋನ್ ಮಾಡಿ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿ ಆಗೋದಕ್ಕೆ ರೆಡಿ ಆಗಿದ್ರು ಅಂತ ಗೊತ್ತಾಗುತ್ತೆ. ದರ್ಶನ್ ಅನ್ನ ಮೈಸೂರಿನಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಅಲ್ಲಿಂದ ಆ ರ್ಯಾಡಿಷನ್ ಬ್ಲೂ ಜಿಮ್ ಮುಗಿಸಿ ಬರ್ತಾ ಇದ್ದಂತ ದರ್ಶನ್ ಅನ್ನ ರ್ಯಾಡಿಷನ್ ಬ್ಲೂ ಹೋಟೆಲ್ ಬಳಿ ಅರೆಸ್ಟ್ ಮಾಡ್ತಾರೆ. ನಂತರ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವರನ್ನು ಸಹ ಸುದೀರ್ಘ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಏನಂದ್ರೆ ಕಸ್ಟಡಿಗೆ ಪಡೆದಿರ್ತಕ್ಕಂಥ ಪೊಲೀಸರೇನಿದ್ದಾರೆ ಇವತ್ತು ಸಾಕಷ್ಟು ವಿಚಾರಣೆ ನಡೆಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಪ್ರಾಥಮಿಕ ತನಿಖೆ ವೇಳೆ ದರ್ಶನ್ ಅವರ ಪಾತ್ರ ಗೊತ್ತಾಗಿರ್ತಕ್ಕಂಥದ್ದು ದೃಢ ಆಗಿದೆ. ಇವರು ಕೊಲೆಯಲ್ಲಿ ಒಳಸಂಚು ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಚಿತ್ರದುರ್ಗದ ಒಂದು ಸಂಘಟನೆಯ ರಾಘು ಏನಿದೆ, ಅಭಿಮಾನಿ ಸಂಘದ ರಾಘು ಮತ್ತೆ ಇತರ ಆರೋಪಿಗಳು ವಿನಯ್ ಸೇರ್ಕೊಂಡು ಎಲ್ಲರೂ ಸಹ ಶೆಡ್ಡಿಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿಗೆ ದರ್ಶನ್ ಮತ್ತೆ ಪವಿತ್ರ ಗೌಡ ಬರ್ತಾರೆ. ಪವಿತ್ರ ಗೌಡಗೆ ಕೆಟ್ಟದಾಗಿ ಅಸಭ್ಯವಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಇರುತ್ತೆ. ಈ ಮಾಹಿತಿ ಈ ವಿಷಯವನ್ನ ದರ್ಶನ್ಗೆ ಪವಿತ್ರ ಗೌಡ ಹೇಳಿರ್ತಾರೆ. ಹೀಗಾಗಿ ಸಿಟ್ಟಿಗೆದ್ದಂತಹ ದರ್ಶನ್ ಇವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತ ವಿನಯ್, ನಂದೀಶ್, ಪವನ್ ಸೇರಿದಂತೆ ಇತರ ಆರೋಪಿಗಳಿಗೆ ಅವನ್ನ ಹುಡುಕಿ ಟ್ರ್ಯಾಕ್ ಮಾಡಿ ಕರ್ಕೊಂಬನ್ನಿ ಅನ್ನೋ ಮಾತುಗಳನ್ನ ಹೇಳಿರ್ತಾರೆ. ಹೀಗಾಗಿ ಹುಡ್ಕೊಂಡ್ಬಂದು ಅವನನ್ನ ಹಲ್ಲೆ ಮಾಡ್ತಾರೆ. ಇವತ್ತು ದರ್ಶನ್ ಸೇರಿದಂತೆ ಆರೋಪಿಗಳನ್ನ ಮಾಜರ್ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಮತ್ತೆ ಅವ್ರನ್ನೆಲ್ಲರೂ ಸಹ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡ್ತಾರೆ. CDR ನಲ್ಲಿ ಯಾರ್ಯಾರೆಲ್ಲ ಪಾತ್ರ, ಎಲ್ಲಿಂದ ಕರ್ಕೊಂಬಂದ್ರಿ, ಹೇಗ್ ಕರ್ಕೊಂಬಂದ್ರಿ, ಯಾವ ಆಯುಧಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಎಲ್ಲವನ್ನ ಸಹ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಸಂಪೂರ್ಣವಾಗಿ ಆರೋಪಿಗಳ ವಿಚಾರಣೆ ಮಾಡ್ತಾರೆ. ಅರುಣ್, ಥ್ಯಾಂಕ್ ಯು ಕಿರಣ್, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.